ಈಗ ಬರ್ತಾ ಇರುವಂಥ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್ಕಾರದ ವತಿಯಿಂದ ಹೋಮ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮೊದಲಿಗೆ ಹೋಮನೇ ಅಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು, ಈಗ ಸರ್ಕಾರದ ವತಿಯಿಂದ ಹೋಮ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲ್ ಇವತ್ತು ಮಧ್ಯಾಹ್ನ ಹೇಳಿದ್ದಾರೆ. 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದನ್ನು ಮಾಡೋದಕ್ಕೆ ಅಂತ. ಯಾಕಿಷ್ಟು ದ್ವಂದ್ವಗಳು, ಯಾಕಿಷ್ಟು ಗೊಂದಲಗಳು, ಯಾಕೆ ನೀವು ಟ್ರಾನ್ಸ್ಪರೆಂಟ್ ಆಗಿರೋದಕ್ಕಾಗೋದಿಲ್ಲ? ನಿಲುವುಗಳು ಬದಲಾಗ್ತವೆ. ನಾನು ಬ್ರೇಕ್ನ ಸಮಯದಲ್ಲಿ ಚಂದ್ರಚೂಡ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳಿಗೆ ಹೋಮ ಹವನ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇರಲಿಲ್ಲ, ನಂಬಿಕೆ ಇರಲೇಬಾರ್ದು, ಕೊನೆ ತನಕ ನಂಬಿಕೆ ಇರಬಾರ್ದು. ಈಗ ನಂಬಿಕೆ ಬಂದಿರ್ಬೋದಪ್ಪ, ಹೌದು ನನಗೆ ನಂಬಿಕೆ ಬಂದಿದೆ, ಈ ರಾಜ್ಯದ ಹಿತದೃಷ್ಟಿಯಿಂದ ನಾನೊಂದು ಹೋಮ ಮಾಡಿಸ್ತಾ ಇದ್ದೀನಿ ಅಂತ ಯಾಕೆ ಒಪ್ಕೊಳ್ಬಾರ್ದು? ನಾಗರಾಜ್ ಸರ್ ನೋಡಿ, ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಂಬಿಕೆ ಬಂದಿದೆ ಅಂತೇಳಿ ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿರ್ಬೋದು. ನಾನು ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ನಿಲುವು, ಅವ್ರಿಗೆ ಮೂಢನಂಬಿಕೆಗಳ ವಿರುದ್ಧ ಇರತಕ್ಕಂಥ ವ್ಯಕ್ತಿ. ಯಾವುದೇ ಕಾರಣಕ್ಕೂ ಕೂಡ ಮೂಢನಂಬಿಕೆಗಳ ಪ್ರಶ್ನೆ ಇಲ್ಲ. ನಾನು ಇವತ್ತಿನ ನಂಬಿಕೆ ಇರತಕ್ಕಂಥದ್ದು ಇವತ್ತು ಹೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ತಾವೇ ಹೇಳಿದಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಈ ಪೂಜೆಗೆ ನಾವು ಖರ್ಚು ಮಾಡ್ತಾ ಇಲ್ಲ ಅಂತಕ್ಕಂತ ಹೇಳಿದ್ರೆ ತಾವು ರಾಜ್ಯದ ಮುಖ್ಯಮಂತ್ರಿಗಳು ಮಾತ್ರ ಈಗ ಮಧ್ಯಾಹ್ನ ನೀರಾವರಿ ಸಚಿವರು ಹೇಳಿಕೊಟ್ಟಿರ್ತಕ್ಕಂಥ ಹೇಳಿಕೆ ವಿಚಾರದಲ್ಲಿ ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿರ್ತಾರೆ. ಯಾಕೆಂದ್ರೆ ಅವರು ಅವಾಗ ರಾಜ್ಯದ ಮುಖ್ಯಮಂತ್ರಿಗಳನ್ನು ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕಾಗ್ತದೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳ ಸಂಬಂಧಪಟ್ಟಿದ್ದ ವಿಚಾರದಲ್ಲಿ ಅವರು ಭಾಗಿದಾರರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಸ್ಪಷ್ಟತೆ ಇದೆ, ಅವ್ರ ಸ್ಪಷ್ಟತೆ ಇದೆ, ಆದ್ರೆ ನಂಬಿಕೆ ಇದೆ, ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ. ಅವ್ರು ಯಾವಾಗಲೂ ಹೇಳಿದ್ದಾರೆ ಸರ್, ಒಂದು ಹೇಳಿದ್ದಾರೆ, ನನಗೆ ಯಾವಾಗಲೂ ದೇವರ ಮೇಲೆ ನಂಬಿಕೆ ಇದೆ, ಅದು ಮೂಢನಂಬಿಕೆಗಳ ಮೇಲೆ ನಂಬಿಕೆ ಇಲ್ಲ. ಇನ್ನೊಂದು ಸ್ಪಷ್ಟನೆಯನ್ನ ನಾನು ಬಯಸ್ತೀನಿ. ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯಿಂದ ನಿರ್ಧರಿಸ್ತಾರೆ, ಮತ್ತು ಅದನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತನಾ? ಹಂಗಲ್ಲ, ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಮೂಢನಂಬಿಕೆ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ ಹವನ ಮಾಡೋದ್ರಿಂದ ಮಳೆ ಬರ್ತದೆ ಅಂತಕ್ಕಂಥದ್ದು ಮೂಢನಂಬಿಕೆ ಅಂತ ಸಿದ್ದರಾಮಯ್ಯ ಸಾಹೇಬರು ನಂಬಿರ್ತಾರೆ. ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರು ಅವ್ರದೇ ಅಂತ ನಿಲುವು ಇಟ್ಕೊಂಡಿರ್ತಾರೆ. ಅವರೊಂದು ಒಂದು ಸಚಿವದ ಒಂದು ಇಲಾಖೆಯ ಸಚಿವರಾಗಿ ಅವ್ರು ತೀರ್ಮಾನ ಮಾಡಿರ್ಬೋದು, ನಾನು ಹೋಮ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ಬೋದು. ಆದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡಿದಾಗ ರಾಜ್ಯ ಸರ್ಕಾರ ಖರ್ಚು ಮಾಡಲ್ಲ ಅದಕ್ಕೆ ಅಂತಂದ್ರೆ ಅದಕ್ಕೆ ರಾಜ್ಯ ಸರ್ಕಾರ ದುಡ್ಡು ಕೊಡೋದು ಪ್ರಶ್ನೆ ಬರೋದಿಲ್ಲ. 20 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಬೇರೆ ಯಾರು ಮಾಡ್ತಾರೆ, ಬೇರೆ ಯಾರು ದುಡ್ಡಲ್ಲಿ ಮಾಡ್ತಾರೆ ಅಂತಂದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. 20 ನಿಮಿಷ ಮುಂಚೆ ಎಂ ಬಿ ಪಾಟೀಲ್ ದೂರವಾಣಿಯಲ್ಲಿ ಮಾತಾಡಿದ್ರು. ದ್ವಂದ್ವದಲ್ಲಿ ಮುಳುಗೋಗಿದೆ ಸರ್ ಈ ಸರ್ಕಾರ. ಈ ವಿಷಯದಲ್ಲಿ ಸ್ಪಷ್ಟವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟತೆ ಇದೆ. ಅವರೆಂದೂ ಕೂಡ ಹೋಮ ಹವನ ಪೂಜೆಗಳಿಂದಾಗಿ ನಾವು ಸಮಸ್ಯೆಗಳಿಗೆ ಪರಿಹಾರ ಎಂ ಬಿ ಪಾಟೀಲ್ ಸುಳ್ಳು ಹೇಳಿದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಂಬಿಕೆಗಳನ್ನ ಇದೆ, ಪೂಜೆ ದೇವರನ್ನು ನಂಬ್ತಾರೆ. ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ನಂಬಿ ಅಂತ. ನಾವ್ಯಾತಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ನಂಬಬೇಕು? ನಾವೇನು ಈ ಮುಖ್ಯಮಂತ್ರಿಯ ಗುಲಾಮರ? ಅಲ್ಲ, ಒಂದ್ ನಿಮಿಷ ನಾ ಮಾತಾಡಿದ್ಮೇಲೆ ನೀವು ಮಾತಾಡಿ ನಾಗರಾಜ್. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಒಪ್ಪಿಗೆ ಇಲ್ಲದೆ 10 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈಗ ಮುಂದುವರಿದು ಮುಖ್ಯಮಂತ್ರಿಗಳು ಹೇಳ್ತಾವ್ರೆ ಸರ್ಕಾರ ಮಾಡ್ತಾ ಇಲ್ಲ, ಯಾರೋ ಪ್ರೈವೇಟ್ ಮಾಡ್ತಾವ್ರೆ ಅಂತ. ಅದರ ಅರ್ಥ ಏನು? ಈ ಸರ್ಕಾರದಲ್ಲಿ ಅನಪೇಕ್ಷಿತವಾದಂತಹ ಘಟನೆಗಳು, ಅನಪೇಕ್ಷಿತವಾದಂತಹ ಬೆಳವಣಿಗೆಗಳು ನಡೀತವೆ. ಅದೇನು ಅಂತ ಅಂದರೆ ಯಾರೋ ಖಾಸಗಿಯವರು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ಅಂದರೆ ಯಾರೋ ಚೀಫ್ ಇಂಜಿನಿಯರು ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಕಾವೇರಿ ಮತ್ತು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿರುವ ಚೀಫ್ ಇಂಜಿನಿಯರ್ಗಳು ಅಥವಾ ಬೇರೆ ಇಂಜಿನಿಯರ್ಗಳು ಅನಧಿಕೃತವಾಗಿ ಏನು ಇಲ್ಲೀಗಲ್ ಮನಿಯನ್ನು ಬಳಸೋದ್ರ ಮೂಲಕ ಇದೆಲ್ಲ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳ ತಮ್ಮ ಅಭಿಪ್ರಾಯವನ್ನು, ಸಮ್ಮತಿಯನ್ನು ಅದಕ್ಕೆ ಸೂಚಿಸ್ತಾ ಇದ್ದಾರೆ. ಆದ್ದರಿಂದ ನಾಗರಾಜ್ ಯಾದವ್, ನಿಮ್ಮ ಮುಖ್ಯಮಂತ್ರಿಗೆ ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು, ಅದರ ನಡುವಣ ಅಂತರ ಯಾವುದು, ಲಕ್ಷ್ಮಣ ರೇಖೆ ಯಾವುದು ಅನ್ನೋದು ಗೊತ್ತಿಲ್ಲ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಿರೋದು ಗೊತ್ತಿದೆ ಅವರಿಗೆ. ಮಾಧ್ಯಮಗಳನ್ನು ಸಂಪೂರ್ಣ ದೂರ ಇಟ್ಟು ಅವರ ಮನೆ ಒಳಗೆ ಅವರು ಹೋಮ ಹವನ ಯಜ್ಞ ಮಾಡಿ ಗೃಹ ಪ್ರವೇಶವನ್ನು ಮಾಡಿದ್ರು. ಅದು ನಿಮಗೆ ಗೊತ್ತಿದೆ. ಅದು ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರಿಗೂ ಗೊತ್ತಿದೆ. ಇಲ್ವಾ ಸರ್? ಇಲ್ವಾ?
ನೋಡಿ ಅಲ್ಲ, ವೈಯಕ್ತಿಕ ವಿಚಾರಗಳಿಗೆ ಬರೋದು ಬೇಡ. ಅವ್ರ ಮನೇಲಿ ಏನ್ ನಾಗರಾಜ್ ನಡೀತದೆ ಅವರೇ, ವಿಚಾರಗಳು. yes, ನಾನು ಒಬ್ಬ yes, ರಾಜ್ಯದ yes. ಮುಖ್ಯಮಂತ್ರಿ ಆಗಿ ಮಳೆ ಬರ್ತಕ್ಕಂಥ ಈಗ ವಿಚಾರಗಳು ವಿಷಯಕ್ಕೆ ಬಂದ್ರಿ ನೀವು. ಮುಖ್ಯಮಂತ್ರಿ ಈಗ ವಿಷಯಕ್ಕೆ ಬಂದ್ರಿ ನೀವು. ವೈಯಕ್ತಿಕ ಅವರು ವಿಚಾರಗಳಲ್ಲಿ ಅವ್ರ ಮನೆಯಲ್ಲಿ ಏನು ಈಗ ನಡೀತದೆ ವಿಷಯಕ್ಕೆ ಅದು ವೈಯಕ್ತಿಕ ಬಂದ್ರಿ. ನಾಗರಾಜ್ ಅವರು ಈಗ ವಿಷಯಕ್ಕೆ ಬಂದಿದ್ದೀರಿ. ಅವರು ಈ ರಾಜ್ಯದ ಮುಖ್ಯಮಂತ್ರಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಗರಾಜ್ ಈಗ ವಿಷಯಕ್ಕೆ ಬಂದಿದ್ದೀರಿ ನೀವು. ಅವರ ವೈಯಕ್ತಿಕ ವಿಚಾರಗಳಿಗೆ ಹೋಗೋದು ಬೇಡ. ವಿ ರೆಸ್ಪೆಕ್ಟ್ ಇಟ್ ಸರ್. ಮುಖ್ಯಮಂತ್ರಿಗಳು ತಮ್ಮ ಮನೆಯಲ್ಲಿ ಹೋಮ ಮಾಡಿಸ್ಲಿ, ಹವನ ಮಾಡಿಸ್ಲಿ, ಯಜ್ಞ ಮಾಡಿಸ್ಲಿ, ಯಾಗ ಮಾಡಿಸ್ಲಿ, ವಿ ರೆಸ್ಪೆಕ್ಟ್ ಇಟ್. ಆದರೆ ಇದೆಲ್ಲ ನಾನ್ಸೆನ್ಸ್ ಅಂತ ಹೊರಗಡೆ ಬಂದು ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಡೋದಿದೆಯಲ್ಲ, ಅದು ಡಬಲ್ ಸ್ಟ್ಯಾಂಡರ್ಡ್ ಅಂತೀನಿ. ಇಲ್ಲ ಇಲ್ಲ, ಅದು ಡಬಲ್ ಇವತ್ತು ಸ್ಟ್ಯಾಂಡರ್ಡ್. ನಾವು ಅವರ ಮನೆಯಲ್ಲಿ ನಡೆದಂತ ವಿಚಾರಕ್ಕೂ ಈಗ ನಡೀತಕ್ಕಂಥ ವಿಚಾರ, ಈ ನಡೀತಾ ಇರ್ತಕ್ಕಂಥ ಹೋಮ ಹವನ ಮಾಡಿ ಮಳೆ ಬರ್ತದೆ ಅಂತ ಹೇಳಿ ತಾವು ಏನು ಕಾರ್ಯಕ್ರಮ ಮಾಡ್ಕೊಂಡಿರೋ ನಾನು ಹೇಳ್ತಾ ಇಲ್ಲ ಅವ್ರ ಮನೇಲಿ ಮಾಡಿದ್ರಂತ. ಅವ್ರ ಮನೆ ವಿಚಾರಗಳನ್ನ ನಾವು ಮಾತಾಡ್ತಕ್ಕಂಥ ತಪ್ಪಿದೆ, ನನಗೆ ಗೊತ್ತಿಲ್ಲ ಮಾಡಿದಾರೋ ಇಲ್ಲೋ. ನನ್ನ ಪ್ರಕಾರ ಅವ್ರು ಮಾಡಿಲ್ಲ ಅಂತ ನಾನು ವಾದ ಮಾಡಬಹುದು. ಯಾಕೆ ಆ ವಿಚಾರ ಬೇಕೀಗ? ಈಗ ಬೇಕಾಗಿರೋ ವಿಚಾರ ಇಲ್ಲ, ಈಗ ಬೇಕಾಗಿರ್ತಿರೋ ವಿಚಾರ ಮಳೆ ಬರೋ ವಿಚಾರ, ಮಳೆ ನಾನು ಹೇಳ್ತಾ ಇರ್ತಕ್ಕಂಥ ಈಗ MB ಪಾಟೀಲ್ ಹೇಳಿರ್ತಕ್ಕಂಥ ವಿಚಾರ ಸತ್ಯವೋ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿ ಸತ್ಯವೋ ಅಂತಕ್ಕಂಥ ಮೂಲತಃ ಪ್ರಶ್ನೆ. ನಾನು ಹೇಳ್ತಾ ಇದ್ದೀನಿ, ರಾಜ್ಯದ 6.25 ಕೋಟಿ ಕನ್ನಡಿಗರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಮಾತು ಮೇಲೆ ನಂಬಿಕೆ ಇರಬೇಕಾಗ್ತದೆ. ಅವರು ಯಾವತ್ತೂ ಕೂಡ ಮೂಢನಂಬಿಕೆಗಳಿಗೆ ಬೆಲೆ ಕೊಟ್ಟವರಲ್ಲ. ಮುಖ್ಯಮಂತ್ರಿಗಳ ಮಾತನ್ನ ಉಲ್ಲಂಘಿಸಿ MB ಪಾಟೀಲ್ ಅವರು, ಅಜಿತ್ ಅವರೇ, ಮುಖ್ಯಮಂತ್ರಿಗಳ ಮಾತನ್ನ ಉಲ್ಲಂಘಿಸಿ ಇವರು MB ಪಾಟೀಲ್ ಅವರು ಹೇಳಿಕೆ ನೀಡಿದ್ರೆ, ಲೆಟ್ ಚೀಫ್ ಮಿನಿಸ್ಟರ್ ಡಿಸ್ಮಿಸ್ ಹಿಮ್ ಫ್ರಮ್ ದಿ ಕ್ಯಾಬಿನೆಟ್. ಅವರು ನನ್ನ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹರಲ್ಲ ಅಂತ ಹೇಳಿ. ಯಾಕೆ ನಾವು ಸರ್ ಆಫ್ಟರ್ ಆಲ್ 20 ಲಕ್ಷಕ್ಕೆ ಅಂತ ಅಂದ್ರೆ ಆಫ್ಟರ್ ಆಲ್ 20 ಲಕ್ಷ ಇವ್ರು ಹೇಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಾಜ್ಯದ ಮುಖ್ಯಮಂತ್ರಿಗಳು ಮೂಢನಂಬಿಕೆಗಳ ಪರ ಇಲ್ಲ. ಈಗ MB ಪಾಟೀಲ್ರು ಅವರು ಹೋಮ ಹವನ ನಂಬ್ತಾರೆ ಅನ್ನೋದಾದ್ರೆ ಅವರ ಇಲಾಖೆಯ ಮುಖ್ಯಸ್ಥರು ಅವರ ನಂಬಿಕೆ ಇರ್ತದೆ. ಅವರಿಗೆ ಅವರ ವಿಚಾರಕ್ಕೆ ನಾವ್ಯಾಕೆ ಅದ್ರ ಬಗ್ಗೆ ಒತ್ತು ಕೊಡಬೇಕು? ಅವ್ರಿಗಿರ್ತಕ್ಕಂಥ ವಿಚಾರ ಅವ್ರು ಮಾತಾಡಿದ್ದಾರೆ, ಇವ್ರು ಗೊತ್ತಿರ್ತಕ್ಕಂಥ ಇವ್ರು ಮಾತಾಡಿ. ಈಗ ಇರ್ತಕ್ಕಂಥ ಸ್ಪಷ್ಟತೆ ಏನಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ಮೂಢನಂಬಿಕೆಗಳ ಪರ ಇದ್ದಾರೋ ವಿರೋಧ ಇದ್ದಾರೆ, ಮೂಢನಂಬಿಕೆಗಳ ವಿರೋಧ ಇದ್ದಾರೆ, ದೇವರನ್ನ ನಂಬ್ತಾರೆ. ಇಷ್ಟು ಮಾತ್ರ ಸತ್ಯ. ನಾ ಮಾಡೋದಿಲ್ಲ, ಬೇರೆಯವ್ರು ಮಾಡಿ ಅಂತ ಬೇರೆ ಮಂತ್ರಿ ಕೈಲಿ ಮಾಡಿಸ್ತಾರೆ. ಹೇಗೆ ನೀವು ಹೇಳ್ತೀರಾ? ನೀವು ಅದು ಅವ್ರವ್ರಿಗೆ ಬಿಟ್ಟ ವಿಚಾರ ಅಲ್ವಾ? ಅದಕ್ಕೆ he is the chief minister of the state. ಒಂದು ಪೂಜೆ ಮಾಡ್ತಾ ಇರುವಂಥ ಮನೆಯ ಯಜಮಾನ, ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳನ್ನು ಮನೆಯ ಯಜಮಾನ ಅಂತ ಅನ್ಕೊಳ್ಳೋಣ. ಆ ಮನುಷ್ಯನಿಗೆ ಪೂರ್ತಿಯಾಗಿ ನಂಬಿಕೆ ಇಲ್ಲದೆ ಪೂಜೆ ಮಾಡಿದ್ರೆ ಅದರ ಫಲ ಸಿಗುವಂಥ ಸಾಧ್ಯತೆ ಇದೆಯಾ? ಒಂದು ವಿಚಾರವನ್ನು, ಯಾಕೆಂದರೆ ಇದು ನಾನೊಬ್ಬ ಪಂಡಿತನಾಗಿ ಮತ್ತು ಒಂದು ವಿದ್ವಾಂಸರಾಗಿ ಮಾತಾಡುವಾಗ ಲೋಕದಲ್ಲಿ ಬಹುಕಾಲದಿಂದ ಬರ್ತಕ್ಕಂಥ ಒಂದು ವಿಚಾರ, ಯಾವ ಒಂದು ರಾಜ್ಯಕ್ಕೆ ಒಬ್ಬ ಇವತ್ತು ಮಂತ್ರಿ, ಅವತ್ತೆಲ್ಲ ರಾಜರು, ಆ ರಾಜರು ಪ್ರಧಾನರು, ಆ ರಾಜರಿಗೆ ಈ ಕಷ್ಟ ನಷ್ಟ ಸುಖ ದುಃಖ ಎಲ್ಲ ಗೊತ್ತಿರ್ತದೆ. ಅವರು ಮಾಡೋದ್ರಿಂದ ಈ ಸುಖ ಖಂಡಿತವಾಗಲೂ ಸಿಗುತ್ತೆ. ಅದನ್ನು ಅವರು ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. ತೀರ್ಮಾನದಲ್ಲಿ ನಡೀಲಿ ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ಯಾಕೆಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ರಾಜಸ್ಥಾನದಲ್ಲಿ ಇರತಕ್ಕಂಥ ಅಂಥ ಸ್ಥಾನ ಅವರಿಗೆ. ಅವರು ಈ ಕರ್ನಾಟಕ ಅನ್ನೋ ಮನೆಗೆ ಅವರೇ ಯಜಮಾನರು. ಇವಾಗ ಅವರು ಪ್ರತ್ಯಕ್ಷ ದೇವತಾ, ಅದರಿಂದ ಅವ್ರು ಮಾಡಲಿ, ತಪ್ಪೇನಿಲ್ಲ ಇದರಲ್ಲಿ. ನಾನು ಹೇಳತಕ್ಕಂಥ ಅಲ್ಲಲ್ಲ, ತಾವು ಹೇಳ್ತಕ್ಕಂಥ ಎಷ್ಟು ದಿನ ಸರ್ ಕೇಳೋದಿಂಗೆಲ್ಲ ಮುಖ್ಯಮಂತ್ರಿನ ರಾಜ, ಮನೆಯ ಒಡೆಯ ಅನ್ಕೊಂಡು. ಅಲ್ಲ, ಅದಲ್ಲ, ನೀವು ಅಭಿಪ್ರಾಯ ತಗೋಬಾರ್ದು, ತಪ್ಪಭಿಪ್ರಾಯ. ಒಂದ್ ನಿಮಿಷ, ರಾಜ ಅಂತ ಹೇಳೋದ್ರ ಅರ್ಥ ಜನರ ಹಿತವನ್ನ ಬಯಸುವ, ಸಮಷ್ಟಿಯ ಹಿತವನ್ನ ಬಯಸುವಂತವ್ರು ಸರ್. ಅಷ್ಟು ಬಿಟ್ರೆ ಇನ್ನೊಂದು ಅರ್ಥ ಇಲ್ಲ. ಇವರ ಪ್ರಕಾರ ಹೇಳೋದಾದ್ರೆ ಯಜ್ಞ ದಂಡ ಹಿಡಿದು ಯಜ್ಞ ದೀಕ್ಷೆ ಹಿಡಿದವರು ಅದ್ರಿಂದ ಏಳುವ ಹಾಗಿಲ್ಲ. ಅದರ ಫಲ ಸಿಗಬೇಕು ಅಂದ್ರೆ ಸಿಗೋಕ್ ಸಾಧ್ಯತೆ ಇದೆಯಾ? ಇದನ್ನ ನಂಬೇಕಾ ನಾವೆಲ್ಲ? ಕೇಳಿಸ್ತಾ ಕುತ್ಕೋಬೇಕಾ? ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ, MB ಪಾಟೀಲ್ ಅವರು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೇನೆ. ನೀವು ನಂಬಬೇಡಿ, ನಾನು ಹೇಳ್ಬಿಡ್ತೀನಿ ಒಂದು ನಿಮಿಷ. ಈಗ ಸದ್ಯದಲ್ಲಿ ತಾವು ಗಮನಕ್ಕೆ ತಗೋಬೇಕಾಗುತ್ತೆ ಒಂದು ವಿಷಯವನ್ನು, ತಾವು ಸಂಗ್ರಹಣೆ ಮಾಡಲೇಬೇಕು. ಯಾಕೆಂದರೆ ಅಣ್ಣವ್ರು ಹೇಳಿದ್ದಾರೆ, ನಾನೇನು ಹೇಳ್ತಾ ಇದ್ದೀನಿ, ಈಗ ಸಮೀಪದ ಕಾಲದಲ್ಲಿ ಹೋದ ತಿಂಗಳು 13ನೇ ತಾರೀಕು 13/4/2017 ಗುರುವಾರ ಬೆಳಗ್ಗೆ ನಾವು ನಮ್ಮ ಪಂಡಿತ ವರ್ಗಗಳು ಎಲ್ಲ ಸೇರಿ ಈ ಒಂದು ಘೋರವಾಗಿರ್ತಕ್ಕಂಥ ಈ ಸ್ಥಿತಿಯನ್ನು ನಾವು ಮನಸ್ಸು ಭಾಳ ಬೆತೆಯಾಗಿ ನಾವೆಲ್ಲ 2 ದಿವಸದಲ್ಲಿ ತೀರ್ಮಾನ ಮಾಡಿ ಗಣಪತಿ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ. 13ನೇ ತಾರೀಕು ಮಾಡ್ತಕ್ಕಂಥ ಒಂದು ಪರ್ಜನ್ಯ ಶಾಂತಿ ಅಂತ ನಾವು
ಸುಮ್ಮನೆ ನಾವೆಲ್ಲ ಕೇಳಿದ್ವಿ. 90 ಜನ ನಮ್ಮ ಪಂಡಿತರು ಬಂದು ಕೂತ್ಕೊಂಡು ಏಕಾಗ್ರಚಿತ್ತೆಯಿಂದ ನಾವೆಲ್ಲ ಮಾಡಿದ್ವಿ, ಹೋಮನ ಹವನಗಳನ್ನು ಮಾಡಿದ್ವಿ. ಅದಕ್ಕೆ ನಮಗೆ ಇಂಥ ವಿಧಿ ವಿಧಾನಗಳಂತ ಇದೆ, ಅದನ್ನು ಮಾಡಿದ್ವಿ. ಒಂದೇ ದಿವಸ ಮಾಡಿದ್ದು ನಾವು ಅಷ್ಟೇ, ನಮ್ಮ ಕೈನಲ್ಲಿ ಸಾಧ್ಯ ಅಷ್ಟೇ ಆಗಿದ್ದು. ನಾವು ಒಂದು ಕಂಟಿನ್ಯೂಸ್ ಆಗಿ 15 ದಿವಸ ಮಾಡಿದರೆ ಶತದವಾಗಿ ಮಳೆ ಬರ್ತಕ್ಕಂಥದ್ದು. 13ನೇ ತಾರೀಕು ಮಾಡಿದ್ವಿ, 14 ಬಿಟ್ಬಿಡಿ, 15 ಬಿಟ್ಬಿಡಿ. 16ರಿಂದ ಮಳೆ ಬಂದಿಲ್ವಾ ಕೇಳಿ. 16ರಿಂದ ಚಿಕ್ಕಮಗಳೂರಿಂದ ಪ್ರಾರಂಭ ಆಯಿತು, 16 ಆಯಿತು, 17 ಆಯಿತು, 18 ಆಯಿತು, 19 ಇಲ್ಲ, 20ರಿಂದ ಈ ಕಡೆ ಬೆಂಗಳೂರು ಸಿಟಿ ಒಳಗೆಲ್ಲ ಬಂತು, ಆ ಕಡೆಯಿಂದ ಶುರು ಆಯಿತು. ಇವತ್ತು ಈ ತಿಂಗಳು 28ವರೆಗೂ ಮಳೆ ಬಂದಿದೆ. ಇದನ್ನು ನಾವು ಆಧಾರ ಇವಾಗ ನೀವು ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತಾ ಇದ್ದೀನಿ, ಭಕ್ತಿ ಮಾರ್ಗವಾಗಿ ಇರ್ತಕ್ಕಂಥ ವಿಚಾರವನ್ನು ಅಲ್ಲ, ನಂಬಿಕೆಯನ್ನು ನಾನು ಅದನ್ನ ಹೇಳ್ತಾ ಇರೋದು. ನಂಬಿಕೆ ಇದು ನಂಬಿಕೆ ನೋಡಿ, ನಿಮಗೆ ನಂಬಿಕೆ ಇತ್ತು, ನೀವು ಯಾಗ ಮಾಡಿದ್ರೆ ಯಜ್ಞ ಮಾಡಿದ್ರೆ ನೀವು ಒಪ್ಕೋತಾ ಇದ್ದೀರಾ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಯಾಕೆ ತಾಕತ್ತಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಜನರ ಪರವಾಗಿ ನಾನು ಯಜ್ಞ ಯಾಗ ಎಲ್ಲ ಮಾಡಕ್ಕೂ ತಯಾರಿದ್ದೀನಿ. ನೋಡಿ, ಒಂದ್ ನಿಮಿಷ ಗುರುಗಳೇ, ನನಗೆ ಸರ್ ಒಂದ್ ನಿಮಿಷ. ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನೇ ಮಾಡ್ತಾರೆ. ತೆಲಂಗಾಣದ ಮುಖ್ಯಮಂತ್ರಿಗಳು ಯಜ್ಞ ಮಾಡಿಸಿದ್ರು. ಅಜಿತ್ ಅವರೇ, ನನ್ನ ವಾದ ಒಂದಿದೆ, ನೂರಾರು ಜನ ಪಂಡಿತರನ್ನ ನನ್ನ ವಾದ ಒಂದೇ ಇದೆ. ನನಗೆ ಕೆರೆಯಲ್ಲಿ ಹೂಳೆತ್ಸಕ್ಕಾಗಲ್ಲ, ರೈನ್ ಹಾರ್ವೆಸ್ಟಿಂಗ್ ಮಾಡ್ಸೋಕ್ಕಾಗಲ್ಲ, ನೀರಾವರಿಗೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಆಗಿ ನನ್ನ ಕೈಯಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ನಾನು ಇದುವರೆಗೂ ಏನೂ ಮಾಡಿಲ್ಲ, ನಮ್ಮ ಸರ್ಕಾರ ಮಾಡಿಲ್ಲ. ಮಹದಾಯಿ ಕೋರ್ಟ್ಗೆ ಹೋಗಾಗಲೂ ಕೂಡ MB ಪಾಟೀಲ್ ಅವರು ಕಾತರ್ಗಿ ಅವರನ್ನು ಕೇಳಿ, ಬೇರೆ ಬೇರೆ ವಕೀಲರನ್ನ ಕೇಳಿ, ಟೈಮ್ ತಗೊಂಡು ಜ್ಯೋತಿಷದವ್ರು ತಗೊಂಡು ಕೋರ್ಟ್ ಒಳಗಡೆ ಹೋಗಿರೋ ಉದಾಹರಣೆಗಳಿದ್ದಾವೆ, ನಮಗೆ ಗೊತ್ತಿದೆ. ಕಾವೇರಿ ವಿಚಾರದಲ್ಲಿ ಇವ್ರು ಏನು ಮಾಡಿದ್ದಾರೆ, ಯಾವ್ಯಾವುದನ್ನು ನಂಬಿದ್ದಾರೆ. ಸರಿ, ನಮ್ಗಿದಲ್ಲಿ ಇದೇನೂ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಿರೋದು ಹೋಮ ಯಜ್ಞನಾದರೂ ಮಾಡಿ ಈ ರಾಜ್ಯದ ಜನತೆಗೆ ಮಳೆ ತರ್ತೀವಿ ಅಂತ ನಾನು ಹೇಳ್ಬೇಕಲ್ವ ಅವರು. ನಾಗರಾಜ್ ಇಲ್ಲ ಅದು ಶಕ್ತಿ ಇಲ್ವಲ್ಲ ಅವ್ರಿಗೆ. ಇಲ್ಲ, ಈಗ ನಮ್ಮ ಸ್ನೇಹಿತರು ಹೇಳಿರ್ತಕ್ಕಂಥ ವಿಚಾರ ಸಂಪೂರ್ಣವಾಗಿ ಸಾಧ್ಯನೇ ಇಲ್ಲ. ನೋಡಿ, ಎಲ್ಲ ಸುಳ್ಳು. ನೀವು ಕೆಲವು ಹೇಳಿಕೆಗಳನ್ನ, ಕೆಲವು ಎಲ್ಲೋ ಒಂದು ಪತ್ರಿಕೆಗಳು ಬಂದಿದ್ದ ಯಾವುದೋ ವಿಚಾರ ಕೋಟ್ ಮಾಡಿ ಹೇಳಕ್ ಹೋಗ್ಬೇಡಿ, ಅದರಲ್ಲಿ ಸತ್ಯಾಂಶ ಇಲ್ಲ. ನೋಡಿ, ನಾವು ವೈಜ್ಞಾನಿಕ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕಾನೂನು ಸಂವಿಧಾನವಾಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಡೆಸ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ನಡೆಸ್ತಕ್ಕಂಥದ್ದು. ವೈಯಕ್ತಿಕವಾಗಿ ಯಾರೋ ಮನೇಲಿ ಏನೋ ಪೂಜೆ ಮಾಡ್ತಾರೆ ಅಂತಕ್ಕಂಥದ್ದು ತಗೊಬಂದ್ಬಿಟ್ಟು ಇನ್ನೊಂದು ಹೇಳ್ತಕ್ಕಂಥ ಸರಿ ಇಲ್ಲ. ಈಗ ಬರ್ತಾ ಇರ್ತಕ್ಕಂಥ ಮಳೆ ಬರಬೇಕು ಅಂತಂದ್ರೆ ಅವ್ರ ನಂಬಿಕೆ ಇರ್ತಕ್ಕಂಥ ದೇವ್ರ ಪ್ರಾರ್ಥನೆ ಮಾಡಬೇಕು ಅಂತ, ಹೋಮ ಹವನ ಅಂತ ಪ್ರಶ್ನೆನೇ ಇಲ್ಲ. ಅವರು ದೇವರನ್ನು ನಂಬ್ತೀನಿ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ಅದೇ ಮೂಢನಂಬಿಕೆಗಳನ್ನು ನಂಬಲ್ಲ. ಹೋಮ ಹವನಗಳಿಂದಾಗಿ ನಾವು ಮಳೆ ತರಿಸೋಕ್ಕೂ ಆಗೋದಿಲ್ಲ, ಜೀವ ಕೊಡಕ್ಕಾಗಲ್ಲ. ಇವತ್ತು ಬರಗಾಲ ಬಂದಿದೆ, ನಾವು ಹೋಮ ಹವನ ಮಾಡ್ಕೊಂಡು ಬರಗಾಲದಲ್ಲಿ ಎಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಬೇಕಾಗ ಬೇರೆ ಮಾಡ್ತಾರೆ. ಯಾರು ಮಾಡಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಕೇಳ್ಬೇಕು, ನಮ್ಗಲ್ಲ. ಹೋಮ ಹವನಗಳ ಮೂಢನಂಬಿಕೆ, ಪೂಜೆ ನಂಬಿಕೆ ಅಂತ ಜಜ್ಮೆಂಟ್ ಯಾರು ಕೊಟ್ರು? ನಾವು ಜಜ್ಮೆಂಟ್ ಕೊಟ್ಟಿಲ್ಲ, ಅವರವರ ಭಾವನೆಗೆ. ನಾನು ಹೇಳ್ತಾ ಇರೋದ್ರಿಂದ ಅವರವರ ಭಾವನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಹೇಳ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ. ಈಗ ನಾನು ನೀವು ಹೇಳಿದ ಮಾತಿಗೆ ಉತ್ತರ ಕೊಡ್ತೇನೆ. ಈ ಜಜ್ಮೆಂಟ್ ಯಾರು ಕೊಟ್ಟರು? ಹೇಳ್ತಾ ಇದ್ದೀನಿ ಕೇಳಿ. ಮಾಡಿಸೋದು ನಂಬಿಕೆ, ಹೋಮ ಹವನ ಮಾಡಿಸೋದು ಮೂಢನಂಬಿಕೆ. ಈ ಜಜ್ಮೆಂಟ್ ಯಾರು ಕೊಟ್ಟರು? ಪೂಜೆ ಮಾಡಿಸಿದ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ ನಾನು. ವ್ಯತ್ಯಾಸ ಏನ್ ಸರ್? ಹೇಳ್ಬೇಡಿ, ಪೂಜೆ ಬೇರೆ ಪ್ರಾರ್ಥನೆ ಬೇರೆ. ಪ್ರಾರ್ಥನೆ ಮಾಡುವಾಗ ಯಾವುದೇ ವಸ್ತುಗಳಿಂದ ಪ್ರಾರ್ಥನೆ ಮಾಡಬಹುದು ದೇವರಿಗೆ. ತಪ್ಪು ತಿಳ್ಕೊಂಡಿದ್ದೀರಿ. 20 ಲಕ್ಷ ಬೇಕಾ? 20 ಲಕ್ಷ ಬೇಕಾ? ಆ ಸಬ್ಜೆಕ್ಟ್ ಬರ್ತೀನಿ. ಮೊದಲು ನೀವು ಒಂದು ಕ್ಲಾರಿಫಿಕೇಶನ್ ಕೇಳಿದ್ರಿ. ಪ್ರಾರ್ಥನೆ ಅಂತಕ್ಕಂಥದ್ದು ಕೇವಲ ಹಣ್ಣು ಹಂಪಲು ಹೋಮ ಮಾಡಿದ್ರೆ ಮಾಡ್ತಾರೆ, ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಆಗ್ತದೆ. ಕೇರಳದಿಂದ ಪಂಡಿತರನ್ನು ಕರೆಸ್ತಾ ಇದೀವಿ ಅಂತ MB ಪಾಟೀಲ್ ಹೇಳಿದ್ದಾರೆ. ಕೇರಳದಿಂದ ಪಂಡಿತರನ್ನು ಕರೆಸ್ತಾ ಇದೀವಿ, 20 ಲಕ್ಷ ರೂಪಾಯಿ ಬಜೆಟ್ ಇದೆ ಅಂತ. ಯಾವುದೇ ವಸ್ತು ಇಲ್ಲದೆ ಪ್ರಾರ್ಥನೆ ಮಾಡೋದಕ್ಕೆ 20 ಲಕ್ಷ ಬೇಕು. ಕೇರಳದಿಂದ ಜನ ಬರಬೇಕಾ ಸರ್? ಅದು ಹೇಳೋದು ಎಷ್ಟೊತ್ತಿಗೆ? ಯಾರು ಹೇಳಿದ್ರು? ಒಂದ್ ನಿಮಿಷ ಇರಿ. ಅದು ರಾಜ್ಯದ ಹೇಳಿದ್ದು. ಅದು ಆದ ನಂತರ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ತಾವು ಹೇಳಿದಾಗೆ ಅವರ ನಿಲುವೇನಿತ್ತು? ಇವತ್ತು ನಮ್ಮ ಪ್ಯಾನೆಲ್ ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇರುವಂತಹ ನಾಗರಾಜ್ ಯಾದವ್ ಅವರು ಹೇಳ್ತಾರೆ, MB ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದು ಎಷ್ಟೊತ್ತಿಗೆ ಅಂತ. ಅದು ಮಧ್ಯಾಹ್ನ ಅಲ್ವಾ, ಕಳೆದು ಹೋಯ್ತು, ಮುಗಿದೋಯ್ತು. ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಬೇರೆ, ಪೂಜೆ ಹವನ ಮಾಡ್ತಕ್ಕಂಥದ್ದೇ ಬೇರೆ. ನೀವು ತಪ್ಪು ತಿಳ್ಕೊಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳ ಪ್ರಶ್ನೆ ಬಂದಾಗ ಡೆಫಿನಿಷನ್ ಅನ್ನ ತಗೋತೀನಿ, ನಿಮ್ಮದೇ ಡೆಫಿನಿಷನ್ ಅನ್ನ ತಗೋತೀವಿ. ನೀವು ಹೇಳಿದ್ರಿ ಪೂಜೆ ಮಾಡೋದಕ್ಕೆ ಜನ ಬೇಕು, ವಸ್ತುಗಳು ಬೇಕು, ಪ್ರಾರ್ಥನೆ ಅನ್ನೋದು ಅದು ಯಾವುದೂ ಇಲ್ಲದೆ ನಡೆಯುವಂಥದ್ದು. ನನ್ನ ಪ್ರಶ್ನೆ ಈಗ MB ಪಾಟೀಲ್ ಕೊಟ್ಟರು ಅಧಿಕೃತ ಹೇಳಿಕೆಯ ಪ್ರಕಾರ 20 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದೆ. ಕೇರಳದಿಂದ ಪಂಡಿತರು ಬರ್ತಾ ಇದ್ದಾರೆ ಅಂತ. ಯಾವುದೇ ವಸ್ತು ಇಲ್ಲದೆ, ಯಾವುದೇ ಜನ ಇಲ್ಲದೆ ತಾವೇ ಹೇಳಿದ್ರಿ ಸರ್ಕಾರ ಮಾಡೋದಿಲ್ಲ ಅಂತ. ಕೆಲವು ಮುಖ್ಯಮಂತ್ರಿಗಳ ಹೇಳಿಕೆ ತಾವು ಹೇಳ್ತೀರಿ ಮಧ್ಯಾಹ್ನ ಅಲ್ವಾ, ಯಾವಾಗದ ಹೇಳಿಕೆ ಅಂದ್ರೆ ಹೇಳಿಕೆಗೆ ಬೆಲೆ ಕೊಡ್ತಕ್ಕಂಥದ್ದು
ನೀವು ತಿಳ್ಕೋಬೇಕಾಗ್ತದೆ. ನಾಗರಾಜ್ ಅವರು ಸುವರ್ಣ ನ್ಯೂಸ್ನ ಸ್ಟುಡಿಯೋದ ಈ ಡಿಬೇಟ್ನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ 8 ಗಂಟೆ 7 ನಿಮಿಷಕ್ಕೆ ಸರ್ಕಾರದ ನಿಲುವೇನು, 8 ಗಂಟೆ 10 ನಿಮಿಷಕ್ಕೆ ಸರ್ಕಾರದ ನಿಲುವೇನು ಅಂತ ನಾವು ಕೇಳಬೇಕಾಗುತ್ತೆ.